ಗುಂಡಿ ಗಂಡಾಂತರಕ್ಕೆ ಬದಲಾಯಿತು ನೀಲಸಂದ್ರದ ದೃಶ್ಯ. ಗುಂಡಿ ಬಿದ್ದಿದ್ದಂತಹ ರಸ್ತೆಗೆ ಬೇಸತ್ತು ಬಿಎಂಟಿಸಿ ಅಲ್ಲಿ ಸಂಚಾರವನ್ನೇ ನಿಲ್ಲಿಸಿದೆ. ಬಸ್ ನಿಲ್ದಾಣ ಆಯಿತು. ಹೋಲ್ಸೇಲ್ ಬಟ್ಟೆ ಅಂಗಡಿ ಬಾಡಿಗೆ ಕಟ್ಟಂಗಿಲ್ಲ, ಅಡ್ವಾನ್ಸ್ ಸಹ ನೀಡುವಂತಿಲ್ಲ. ಬಸ್ ನಿಲ್ದಾಣದಲ್ಲಿ ಬಿಂದಾಸ್ ಆಗಿ ಬಟ್ಟೆ ವ್ಯಾಪಾರ ನಡೀತಾ ಇದೆ. ಇಡೀ ನೀಲಸಂದ್ರದ ದೃಶ್ಯ, ಆ ರಸ್ತೆಗಳು ಕಿತ್ತೋಗಿದ್ರಿಂದಾಗಿ ಅಲ್ಲಿನ ವ್ಯಾಪಾರ ವಹಿವಾಟೇ ಬದಲಾಗಿದೆ, ಅಲ್ಲಿನ ದೃಶ್ಯವೇ ಬದಲಾಗಿದೆ. ನೋಡಿ, ಇವ್ರು ಸಿಕ್ಕಲ್ಲಿ ರಸ್ತೆ ಕಿತ್ತು ಜನ ಓಡಾಟನೆ ಮಾಡದೇ ಇರೋಂಗೆ ವ್ಯವಸ್ಥೆ ಮಾಡಿದ್ದಾರೆ. ಇದೀಗ ಆ ರಸ್ತೆ ಕಾಮಗಾರಿಗಳ ಹೊಡೆತಕ್ಕೆ ದೃಶ್ಯಗಳನ್ನ ಇದು ಬಸ್ ಸ್ಟ್ಯಾಂಡ್ ಇದು ವೀಕ್ಷಕರೇ. ಕಂಪ್ಲೀಟ್ ಆಗಿ ಅಲ್ಲಿ ಹೆಂಗೂ ಬಸ್ ಬರಲ್ಲ, ಹಂಗಾಗಿ ಬಟ್ಟೆ ವ್ಯಾಪಾರಿಗಳು ಅಲ್ಲಿ ಸಂಪೂರ್ಣ ಬಟ್ಟೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ನೀಲಸಂದ್ರ ರೋಸ್ ಗಾರ್ಡನ್ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ರಸ್ತೆ ಕಿತ್ತೋಗಿರೋದ್ರಿಂದಾಗಿ ಬಸ್ ಸಂಚಾರನ ನಿಲ್ಲಿಸ್ಬಿಟ್ಟಿದ್ದಾರೆ. ಜನ ಏನ್ ಮಾಡ್ಬೇಕು? ಟೂ ವೀಲರ್ ಇಲ್ದಿರೋರು ಹೆಂಗ್ ಓಡಾಡಬೇಕು? ಇಲ್ಲಿ ಈ ಏರಿಯಾದಲ್ಲಿ ಎಲ್ಲ ಪೂರ್ತಿ ರೋಡೆಲ್ಲ ಹಾಳು ಮಾಡಿ ಸಾಮಾನ್ಯ 1 ವರ್ಷದ ಮೇಲೆ 7 ತಿಂಗಳಾಗಿದೆ. ಎಲ್ಲ ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ. ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ. ಪಾರ್ಕಿಂಗ್ ಪ್ರಾಬ್ಲಮ್ಮು. ನಮ್ದು ಇಲ್ಲೇ 2 ಅಂಗಡಿಗಳಿದೆ. 2 ಅಂಗಡಿಲಿ 25,000 30,000 ವ್ಯಾಪಾರ ಇರೋದು ಇವಾಗ 7,000ಕ್ಕೆ ಬಂದಿತ್ತಿದೆ. ಬಸ್ ಬರಲ್ಲ, ಯಾರು ಬರಲ್ಲ. ಎಲ್ಲರಿಗೂ ಹೆಂಗಸರ ಮಕ್ಕಳಿಗೆಲ್ಲ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಬಸ್ಸಿಗೆ. ತುಂಬಾ ತೊಂದರೆ ಆಗ್ತಾ ಇದೆ. ಯಾರೇ ರಾಜಕಾರಣಿಗಳು ಬರ್ತಾರೆ, ಓಟ್ ಹಾಕಿಸ್ಕೋತಾರೆ, ಮತ್ತೆ ತಿರುಗಿ ಯಾರು ಬರಲ್ಲ. ತುಂಬಾ ಕಾಂಗ್ರೆಸ್ ಸರ್ಕಾರ ತುಂಬಾ ವರ್ಷ ಸರ್ಕಾರ ಆಗಿ ಬಹಳ ನಮ್ಮ ನೀಲಸಂದ್ರನ ಹಾಳು ಮಾಡಿ ಹದಗೆಡ್ಸ್ ಹಾಕಿದ್ದಾರೆ. ಇಲ್ಲಿ ಆಗಿದೆ ಸರ್ ಆಕ್ಸಿಡೆಂಟ್. ತುಂಬಾ ದಿನಕ್ಕೆ 2 ರಿಂದ 3 ಆಕ್ಸಿಡೆಂಟ್ ಆಗ್ತಿದೆ. ಈಗ ನೋಡಿ, ಇಷ್ಟಿಷ್ಟ ಹತ್ರ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟಿರೋದೆಲ್ಲ ಹಂಗಂಗೆ ಬಿಡ್ತಾರೆ. ನೈಟ್ ಟೈಮ್ ಹೋಗ್ತಾ ಇರ್ತಾರೆ. ಈಗ ಪ್ರೆಸೆಂಟ್ ನೀಲಸಂದ್ರದ ರೋಸ್ ಗಾರ್ಡನ್ ನಲ್ಲಿ ಪ್ರಮುಖವಾಗಿ ಕಳೆದ 1 ವರ್ಷಗಳಿಂದ ರಸ್ತೆ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ರಸ್ತೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಭಾಗಕ್ಕೆ ಓಡಾಡುವಂತಹ ಬಿಎಂಟಿಸಿ ಬಸ್ಗಳು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸದ್ಯಕ್ಕೆ ಬಿಎಂಟಿಸಿ ಬಸ್ ನಿಲ್ದಾಣ ಏನಿದೆ, ಆ ಒಂದು ಬಿಎಂಟಿಸಿ ಬಸ್ ನಿಲ್ದಾಣಗಳನ್ನ ಅಂಗಡಿಗಳಾಗಿ ಮಾರ್ಪಾಡು ಮಾಡಿರುವಂತದ್ದು. ಅಕ್ರಮವಾಗಿ ಬಿಎಂಟಿಸಿ ಬಸ್ ನಿಲ್ದಾಣ ಏನಿದೆ, ಆ ಒಂದು ಬಸ್ ನಿಲ್ದಾಣವನ್ನ ಬಟ್ಟೆ ಅಂಗಡಿಯಾಗಿ ಕನ್ವರ್ಟ್ ಮಾಡಿರುವಂತದ್ದು. ಪ್ರಮುಖವಾಗಿ ರಸ್ತೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಡ್ತಾ ಇದ್ದಂತ ಒಂದಿಷ್ಟು ಬಸ್ಗಳು ನಿಲ್ಲಿಸಿತ್ತು. ಈ ಒಂದು ಬಸ್ಗಳು ನಿಲ್ಲಿಸಿದ ಬಳಿಕವಾಗಿ ಈ ಒಂದು ಬಸ್ ನಿಲ್ದಾಣ ಖಾಲಿ ಬಿದ್ದಿತ್ತು. ಇದೀಗ ಈ ಒಂದು ಬಸ್ ನಿಲ್ದಾಣವನ್ನ ಅಕ್ರಮವಾಗಿ ಆವರಿಸಿಕೊಂಡಿರುವಂತಹ ಕೆಲ ವ್ಯಕ್ತಿಗಳು ಇದೇ ಒಂದು ಬಸ್ ನಿಲ್ದಾಣವನ್ನ ಸಂಪೂರ್ಣವಾಗಿ ತಮ್ಮ ಮಳಿಗೆಯಾಗಿ ಪರಿವರ್ತನೆ ಮಾಡಿಕೊಂಡಿರುವಂತದ್ದು. ಬಿಬಿಎಂಪಿಯ ಸೊತ್ತು, ಯಾರು ಕೂಡ ಅದನ್ನ ವಶಪಡಿಸಿಕೊಳ್ಳುವ ಹಾಗಿಲ್ಲ. ಒಂದು ಕಡೆಯಲ್ಲಿ ಪ್ರಯಾಣಿಕರಿಗೆ ಬಸ್ ಇಲ್ಲ ಅಂತ ಹೇಳಿದ್ರು ತಂಗುದಾಣ ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ ಸದ್ಯ ಈ ತಂಗುದಾಣವನ್ನ ಇದೀಗ ಶಾಪಿಂಗ್ ಕಾಂಪ್ಲೆಕ್ಸ್ ರೀತಿಯಾಗಿ ಬಟ್ಟೆ ಅಂಗಡಿಯಾಗಿ ಪರಿವರ್ತನೆ ಮಾಡಿಕೊಂಡು ಇಲ್ಲಿ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರವಾಗಿ ಜಿಬಿಎ ಅಧಿಕಾರಿಗಳು ಕೂಡ ಕೇಳ್ತಾ ಇಲ್ಲ. ಅದರ ಜೊತೆಗೆ ಪೊಲೀಸರು ಕೂಡ ಈ ಒಂದು ವಿಚಾರವಾಗಿ ಕೇಳ್ತಾ ಇಲ್ಲ. ಪ್ರಮುಖವಾಗಿ ರಸ್ತೆಗೆ ಬಸ್ ಬರ್ತಾ ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡಿರುವವರು ಈಗ ಈ ಒಂದು ರಸ್ತೆಯಲ್ಲಿ ಇರುವಂತಹ ಬಸ್ ನಿಲ್ದಾಣದಲ್ಲಿ ಬಟ್ಟೆ ವ್ಯಾಪಾರವನ್ನ ಶುರು ಮಾಡಿರುವಂತದ್ದು. ಪ್ರಯಾಣಿಕರಿಗೂ ದೂರದ ಕಡೆಗೆ ಹೋಗಿ ಬಸ್ ಅನ್ನ ಹತ್ತಬೇಕು ಅಥವಾ ಅಲ್ಲಿಂದ ಬಸ್ ಇಳಿದು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಇದ್ದಂತಹ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೀಗ ಅಕ್ರಮವಾಗಿ ಬಂದಿರುವಂತಹ ಒಂದಿಷ್ಟು ವ್ಯಕ್ತಿಗಳೇನಿದ್ದಾರೆ ಅವರ ಪಾಲಾಗಿರುವಂತದ್ದು. ಇದನ್ನ ಕೇಳಬೇಕಾಗಿದ್ದಂತಹ ಜಿಬಿಎ ಏನಿದೆ, ಜಿಬಿಎ ಕೂಡ ಸೈಲೆಂಟ್ ಆಗಿ ಕೂತಿದೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸುಮ್ಮನಾಗಿದೆ. ಒಂದಿಷ್ಟು ಸ್ಥಳೀಯರು ಅನೇಕ ಬಾರಿ ಹೇಳಿದ್ರು ಕೂಡ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಒಟ್ಟಿನಲ್ಲಿ ಇದು ಇಬ್ಬರ ಜಗಳದಲ್ಲಿ ಉಂಡವನೇ ಜಾಣ ಎಂಬ ಹಾಗೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿಯ ಒಂದು ಜಗಳದಲ್ಲಿ ಇದೀಗ ಬಸ್ ಸ್ಟ್ಯಾಂಡ್ ಅನ್ನ ವಶಪಡಿಸಿಕೊಂಡು ಅಕ್ರಮವಾಗಿ ಬಟ್ಟೆ ಅಂಗಡಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುಂಡಿ ಗಂಡಾಂತರಕ್ಕೆ ಬದಲಾಯಿತು ನೀಲಸಂದ್ರದ ದೃಶ್ಯ. ಗುಂಡಿ ಬಿದ್ದಿದ್ದಂತಹ ರಸ್ತೆಗೆ ಬೇಸತ್ತು ಬಿಎಂಟಿಸಿ ಅಲ್ಲಿ ಸಂಚಾರವನ್ನೇ ನಿಲ್ಲಿಸಿದೆ. ಬಸ್ ನಿಲ್ದಾಣ ಆಯಿತು. ಹೋಲ್ಸೇಲ್ ಬಟ್ಟೆ ಅಂಗಡಿ ಬಾಡಿಗೆ ಕಟ್ಟಂಗಿಲ್ಲ, ಅಡ್ವಾನ್ಸ್ ಸಹ ನೀಡುವಂತಿಲ್ಲ. ಬಸ್ ನಿಲ್ದಾಣದಲ್ಲಿ ಬಿಂದಾಸ್ ಆಗಿ ಬಟ್ಟೆ ವ್ಯಾಪಾರ ನಡೀತಾ ಇದೆ. ಇಡೀ ನೀಲಸಂದ್ರದ ದೃಶ್ಯ, ಆ ರಸ್ತೆಗಳು ಕಿತ್ತೋಗಿದ್ರಿಂದಾಗಿ ಅಲ್ಲಿನ ವ್ಯಾಪಾರ ವಹಿವಾಟೇ ಬದಲಾಗಿದೆ, ಅಲ್ಲಿನ ದೃಶ್ಯವೇ ಬದಲಾಗಿದೆ. ನೋಡಿ, ಇವ್ರು ಸಿಕ್ಕಲ್ಲಿ ರಸ್ತೆ ಕಿತ್ತು ಜನ ಓಡಾಟನೆ ಮಾಡದೇ ಇರೋಂಗೆ ವ್ಯವಸ್ಥೆ ಮಾಡಿದ್ದಾರೆ. ಇದೀಗ ಆ ರಸ್ತೆ ಕಾಮಗಾರಿಗಳ ಹೊಡೆತಕ್ಕೆ ದೃಶ್ಯಗಳನ್ನ ಇದು ಬಸ್ ಸ್ಟ್ಯಾಂಡ್ ಇದು ವೀಕ್ಷಕರೇ. ಕಂಪ್ಲೀಟ್ ಆಗಿ ಅಲ್ಲಿ ಹೆಂಗೂ ಬಸ್ ಬರಲ್ಲ, ಹಂಗಾಗಿ ಬಟ್ಟೆ ವ್ಯಾಪಾರಿಗಳು ಅಲ್ಲಿ ಸಂಪೂರ್ಣ ಬಟ್ಟೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ.
ಈ ನೀಲಸಂದ್ರ ರೋಸ್ ಗಾರ್ಡನ್ ಬಸ್ ಸ್ಟಾಂಡ್ ಇದು. ಇಲ್ಲಿ ರಸ್ತೆ ಕಿತ್ತೋಗಿರೋದ್ರಿಂದಾಗಿ ಬಸ್ ಸಂಚಾರನ ನಿಲ್ಲಿಸ್ಬಿಟ್ಟಿದ್ದಾರೆ. ಜನ ಏನ್ ಮಾಡ್ಬೇಕು? ಟೂ ವೀಲರ್ ಇಲ್ದಿರೋರು ಹೆಂಗ್ ಓಡಾಡ್ಬೇಕು? ಇಲ್ಲಿ ಈ ಏರಿಯಾದಲ್ಲಿ ಎಲ್ಲ ಪೂರ್ತಿ ರೋಡೆಲ್ಲ ಹಾಳು ಮಾಡಿ ಸಾಮಾನ್ಯ 1 ವರ್ಷದ ಮೇಲೆ 7 ತಿಂಗಳಾಗಿದೆ. ಎಲ್ಲ ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ. ತುಂಬಾ ಆಕ್ಸಿಡೆಂಟ್ ಆಗ್ತಿದೆ, ಪಾರ್ಕಿಂಗ್ ಪ್ರಾಬ್ಲಮ್ಮು. ನಮ್ದು ಇಲ್ಲೇ 2 ಅಂಗಡಿಗಳಿದೆ. 2 ಅಂಗಡಿಲಿ 25,000 30,000 ವ್ಯಾಪಾರ ಇರೋದು ಇವಾಗ 7,000ಕ್ಕೆ ಬಂದಿತ್ತಿದೆ. ಬಸ್ ಬರಲ್ಲ, ಯಾರು ಬರಲ್ಲ. ಎಲ್ಲರಿಗೂ ಹೆಂಗಸರ ಮಕ್ಕಳಿಗೆಲ್ಲ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಬಸ್ಸಿಗೆ. ತುಂಬಾ ತೊಂದರೆ ಆಗ್ತಿದೆ. ಯಾರೇ ರಾಜಕಾರಣಿಗಳು ಬರ್ತಾರೆ, ಓಟ್ ಹಾಕಿಸ್ಕೋತಾರೆ, ಮತ್ತೆ ತಿರುಗಿ ಯಾರು ಬರಲ್ಲ. ತುಂಬಾ ಕಾಂಗ್ರೆಸ್ ಸರ್ಕಾರ ತುಂಬಾ ವರ್ಷ ಸರ್ಕಾರ ಆಗಿ ಬಹಳ ನಮ್ಮ ನೀಲಸಂದ್ರನ ಹಾಳು ಮಾಡಿ ಹದಗೆಟ್ಸ್ ಹಾಕಿದ್ದಾರೆ. ಇಲ್ಲಿ ಆಗಿದೆ ಸರ್ ಆಕ್ಸಿಡೆಂಟ್. ತುಂಬಾ ದಿನಕ್ಕೆ 2 ರಿಂದ 3 ಆಕ್ಸಿಡೆಂಟ್ ಆಗ್ತಿದೆ. ಈಗ ನೋಡಿ ಇಷ್ಟಿಷ್ಟ ಹತ್ರ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟಿರೋದೆಲ್ಲ ಹಂಗಂಗೆ ಬಿಡ್ತಾರೆ. ನೈಟ್ ಟೈಮ್ ಹೋಗ್ತಾ ಇರ್ತಾರೆ. ಈಗ ಪ್ರೆಸೆಂಟ್ ನೀಲಸಂದ್ರದ ರೋಸ್ ಗಾರ್ಡನ್ ನಲ್ಲಿ ಪ್ರಮುಖವಾಗಿ ಕಳೆದ 1 ವರ್ಷಗಳಿಂದ ರಸ್ತೆ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ರಸ್ತೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಭಾಗಕ್ಕೆ ಓಡಾಡುವಂತಹ ಬಿಎಂಟಿಸಿ ಬಸ್ಗಳು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸದ್ಯಕ್ಕೆ ಬಿಎಂಟಿಸಿ ಬಸ್ ನಿಲ್ದಾಣ ಏನಿದೆ, ಆ ಒಂದು ಬಿಎಂಟಿಸಿ ಬಸ್ ನಿಲ್ದಾಣಗಳನ್ನ ಅಂಗಡಿಗಳಾಗಿ ಮಾರ್ಪಾಡು ಮಾಡಿರುವಂತದ್ದು. ಅಕ್ರಮವಾಗಿ ಬಿಎಂಟಿಸಿ ಬಸ್ ನಿಲ್ದಾಣ ಏನಿದೆ, ಆ ಒಂದು ಬಸ್ ನಿಲ್ದಾಣವನ್ನ ಬಟ್ಟೆ ಅಂಗಡಿಯಾಗಿ ಕನ್ವರ್ಟ್ ಮಾಡಿರುವಂತದ್ದು. ಪ್ರಮುಖವಾಗಿ ರಸ್ತೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಡ್ತಾ ಇದ್ದಂತ ಒಂದಿಷ್ಟು ಬಸ್ಗಳು ನಿಲ್ಲಿಸಿತ್ತು. ಈ ಒಂದು ಬಸ್ಗಳು ನಿಲ್ಲಿಸಿದ ಬಳಿಕವಾಗಿ ಈ ಒಂದು ಬಸ್ ನಿಲ್ದಾಣ ಖಾಲಿ ಬಿದ್ದಿತ್ತು. ಇದೀಗ ಈ ಒಂದು ಬಸ್ ನಿಲ್ದಾಣವನ್ನ ಅಕ್ರಮವಾಗಿ ಆವರಿಸಿಕೊಂಡಿರುವಂತಹ ಕೆಲ ವ್ಯಕ್ತಿಗಳು ಇದೇ ಒಂದು ಬಸ್ ನಿಲ್ದಾಣವನ್ನ ಸಂಪೂರ್ಣವಾಗಿ ತಮ್ಮ ಮಳಿಗೆಯಾಗಿ ಪರಿವರ್ತನೆ ಮಾಡಿಕೊಂಡಿರುವಂತದ್ದು. ಬಿಬಿಎಂಪಿಯ ಸೊತ್ತು, ಯಾರು ಕೂಡ ಅದನ್ನ ವಶಪಡಿಸಿಕೊಳ್ಳುವ ಹಾಗಿಲ್ಲ. ಒಂದು ಕಡೆಯಲ್ಲಿ ಪ್ರಯಾಣಿಕರಿಗೆ ಬಸ್ ಇಲ್ಲ ಅಂತ ಹೇಳಿದ್ರು ತಂಗುದಾಣ ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ ಸದ್ಯ ಈ ತಂಗುದಾಣವನ್ನ ಇದೀಗ ಶಾಪಿಂಗ್ ಕಾಂಪ್ಲೆಕ್ಸ್ ರೀತಿಯಾಗಿ ಬಟ್ಟೆ ಅಂಗಡಿಯಾಗಿ ಪರಿವರ್ತನೆ ಮಾಡಿಕೊಂಡು ಇಲ್ಲಿ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರವಾಗಿ ಜಿಬಿಎ ಅಧಿಕಾರಿಗಳು ಕೂಡ ಕೇಳ್ತಾ ಇಲ್ಲ. ಅದರ ಜೊತೆಗೆ ಪೊಲೀಸರು ಕೂಡ ಈ ಒಂದು ವಿಚಾರವಾಗಿ ಕೇಳ್ತಾ ಇಲ್ಲ. ಪ್ರಮುಖವಾಗಿ ರಸ್ತೆಗೆ ಬಸ್ ಬರ್ತಾ ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡಿರುವವರು ಈಗ ಈ ಒಂದು ರಸ್ತೆಯಲ್ಲಿ ಇರುವಂತಹ ಬಸ್ ನಿಲ್ದಾಣದಲ್ಲಿ ಬಟ್ಟೆ ವ್ಯಾಪಾರವನ್ನ ಶುರು ಮಾಡಿರುವಂತದ್ದು. ಪ್ರಯಾಣಿಕರಿಗೂ ದೂರದ ಕಡೆಗೆ ಹೋಗಿ ಬಸ್ ಅನ್ನ ಹತ್ತಬೇಕು ಅಥವಾ ಅಲ್ಲಿಂದ ಬಸ್ ಇಳಿದು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಇದ್ದಂತಹ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೀಗ ಅಕ್ರಮವಾಗಿ ಬಂದಿರುವಂತಹ ಒಂದಿಷ್ಟು ವ್ಯಕ್ತಿಗಳೇನಿದ್ದಾರೆ ಅವರ ಪಾಲಾಗಿರುವಂತದ್ದು. ಇದನ್ನ ಕೇಳಬೇಕಾಗಿದ್ದಂತಹ ಜಿಬಿಎ ಏನಿದೆ, ಜಿಬಿಎ ಕೂಡ ಸೈಲೆಂಟ್ ಆಗಿ ಕೂತಿದೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸುಮ್ಮನಾಗಿದೆ. ಒಂದಿಷ್ಟು ಸ್ಥಳೀಯರು ಅನೇಕ ಬಾರಿ ಹೇಳಿದ್ರು ಕೂಡ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಒಟ್ಟಿನಲ್ಲಿ ಇದು ಇಬ್ಬರ ಜಗಳದಲ್ಲಿ ಉಂಡವನೇ ಜಾಣ ಎಂಬ ಹಾಗೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿಯ ಒಂದು ಜಗಳದಲ್ಲಿ ಇದೀಗ ಬಸ್ ಸ್ಟ್ಯಾಂಡ್ ಅನ್ನ ವಶಪಡಿಸಿಕೊಂಡು ಅಕ್ರಮವಾಗಿ